ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಡಿ.ಎಲ್. ಪವಾರ್, ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಶ್ರೀ ಅನ್ನದಾನೇಶ್ವರ ಪದವಿ ಮಹಾವಿದ್ಯಾಲಯ, ನರೇಗಲ್, ಗದಗ್. ಇವತ್ತಿನ ಕ್ಲಾಸ್ನಲ್ಲಿ BA 4ನೇ ಸೆಮಿಸ್ಟರ್ ರಿವೈಸ್ಡ್ NEPA ಪ್ರಕಾರ ಭಾರತದ ಸಂವಿಧಾನ ಮತ್ತು ರಾಜಕೀಯ ಈ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಸಂವಿಧಾನ ಪದದ ಉಗಮ ಕುರಿತು ಬರೆಯಿರಿ. ಸಂವಿಧಾನ ಎಂಬ ಕನ್ನಡ ಭಾಷೆಯ ಪದವು ಇಂಗ್ಲಿಶಿನ ಕಾನ್ಸ್ಟಿಟ್ಯೂಷನ್ ಎಂಬ ಪದದಿಂದ ಬಂದಿದ್ದು, ಈ ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಎಂದರ್ಥ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಎಂದು ಅರ್ಥವಾಗುತ್ತದೆ. ಎರಡನೇ ಪ್ರಶ್ನೆ, ಸಂವಿಧಾನ ಎಂದರೇನು? ಒಂದು ರಾಜ್ಯದಲ್ಲಿನ ಸರ್ಕಾರದ ವಿವಿಧ ಅಂಗಗಳ ರಚನೆ ಮತ್ತು ಅವುಗಳ ಕಾರ್ಯವಿಧಾನ ಹಾಗೂ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸುವ ಮೂಲ ನಿಯಮಗಳ ಸಂಕಲನವನ್ನು ಸಂವಿಧಾನವೆಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಸಂವಿಧಾನ ಎಂದರೇನು? ಒಂದು ರಾಜ್ಯದಲ್ಲಿನ ಸರ್ಕಾರದ ವಿವಿಧ ಅಂಗಗಳ ರಚನೆ ಮತ್ತು ಅವುಗಳ ಕಾರ್ಯವಿಧಾನ ಹಾಗೂ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸುವ ಮೂಲ ನಿಯಮಗಳ ಸಂಕಲನವನ್ನು ಸಂವಿಧಾನ ಎನ್ನುವರು. ಮೂರನೇ ಪ್ರಶ್ನೆ, ಸಂವಿಧಾನಾತ್ಮಕ ಸರ್ಕಾರ ಎಂದರೇನು? ರಾಜ್ಯದ ಸರ್ಕಾರವು ಆ ರಾಜ್ಯದ ಲಿಖಿತ ರೂಪದ ಕಾಯ್ದೆ ನಿಯಮಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ಸಂವಿಧಾನಾತ್ಮಕ ಸರ್ಕಾರ ಎನ್ನುವರು. ರಾಜ್ಯದ ಸರ್ಕಾರವು ಆ ರಾಜ್ಯದ ಲಿಖಿತ ರೂಪದ ಕಾಯ್ದೆ ನಿಯಮಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುವಂತಹ ಸರ್ಕಾರದ ಆಡಳಿತ ಪದ್ಧತಿಯನ್ನ ನಾವು ಸಂವಿಧಾನಾತ್ಮಕ ಸರ್ಕಾರವೆಂದು ಕರೆಯುತ್ತೇವೆ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? A.O. ಹ್ಯೂಮ್ 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. ಐದನೇ ಪ್ರಶ್ನೆ, ಸೈಮನ್ ಆಯೋಗದ ಕುರಿತು ಬರೆಯಿರಿ. ಭಾರತದ ಬೆಳವಣಿಗೆಯ ಕುರಿತು ವಿಶ್ಲೇಷಣಾತ್ಮಕ ಅಧ್ಯಯನ ನಡೆಸಲು ಭಾರತವು ಸ್ವಾತಂತ್ರ್ಯ ಪಡೆಯುವುದರ ಕುರಿತು ನಿರ್ಧರಿಸಲು 1927ರಲ್ಲಿ ಸರ್ ಜಾನ್ ಸೈಮನ್ ಆಯೋಗವನ್ನು ರಚಿಸಲಾಯಿತು. ಇದರಲ್ಲಿ ಭಾರತೀಯರಿಗೆ ಯಾವುದೇ ಪ್ರಾತಿನಿಧ್ಯ ಇರಲಿಲ್ಲ. ಈ ಸಮಿತಿಯು ಅಖಿಲ ಭಾರತ ಸಂಯುಕ್ತ ವ್ಯವಸ್ಥೆಯನ್ನ ವಿರೋಧಿಸಿತು. ಆರನೇ ಪ್ರಶ್ನೆ, ಮೋತಿಲಾಲ್ ಸಮಿತಿ ಕುರಿತು ಬರೆಯಿರಿ. ಸ್ವರಾಜ್ ಸಂವಿಧಾನದ ಕರಡು ರಚನೆ ಮಾಡಲು ವಿವಿಧ ಪಕ್ಷಗಳ ಸದಸ್ಯರನ್ನು ಹೊಂದಿದ ಸಮಿತಿಯನ್ನ ನೇಮಕ ಮಾಡಲು ತೀರ್ಮಾನ ಮಾಡಿ ಮೇ 19, 1928ರಂದು ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಯು ಆಗಸ್ಟ್ 28, 1928ರಂದು ಲಕ್ನೋದಲ್ಲಿ ನಡೆದ ಸರ್ವ ಪಕ್ಷಗಳ ಸಮ್ಮೇಳನದಲ್ಲಿ ವರದಿಯನ್ನು ಮಂಡಿಸಿತು. 7ನೇ ಪ್ರಶ್ನೆ, ಕ್ಯಾಬಿನೆಟ್ ನಿಯೋಗ ಕುರಿತು ಬರೆಯಿರಿ. ಆಗಿನ ಕಾಲದ ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರು ಭಾರತದ ಸಮಸ್ಯೆಗಳ ಕುರಿತು ಚರ್ಚಿಸಲು ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಕಳುಹಿಸಿತು. ಈ ನಿಯೋಗದ ಸದಸ್ಯರೆಂದರೆ ಲಾರ್ಡ್ ಪೆಟಿಕ್ ಲಾರೆನ್ಸ್, ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಮತ್ತು A.V. ಅಲೆಕ್ಸಾಂಡರ್. ಈ ನಿಯೋಗ ಮಾರ್ಚ್ 24, 1946ರಂದು ಭಾರತಕ್ಕೆ ತಲುಪಿ ಭಾರತದ ಮುಖಂಡರ ಜೊತೆಗೆ ರಾಜಕೀಯ ಸಮಸ್ಯೆಗಳನ್ನು ಚರ್ಚಿಸಿ ಮೇ 16ರಂದು ತನ್ನ ಸಲಹೆಗಳನ್ನು ಬ್ರಿಟನ್ ಸರ್ಕಾರಕ್ಕೆ ನೀಡಿತು. 8ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯು ಯಾವಾಗ ಮತ್ತು ಯಾವ ಆಯೋಗದ ಶಿಫಾರಸಿನಂತೆ ಸ್ಥಾಪಿಸಲಾಯಿತು? ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಭೆಯು
1946ರಲ್ಲಿ ಸ್ಥಾಪನೆಯಾಯಿತು. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಪ್ರಕಾರ ಸಂವಿಧಾನ ರಚನಾ ಸಭೆ 1946ರಲ್ಲಿ ಸ್ಥಾಪನೆಯಾಯಿತು. 9ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು? ಅದರ ಹಂಗಾಮಿ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಂದು ನಡೆಯಿತು. ಸಚ್ಚಿದಾನಂದ್ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದರು. 10ನೇ ಪ್ರಶ್ನೆ, ಕರಡು ರಚನಾ ಸಮಿತಿಯನ್ನು ಯಾವಾಗ ನೇಮಿಸಲಾಯಿತು? ಆಗಸ್ಟ್ 29, 1947ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 7 ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ನೇಮಿಸಲಾಯಿತು. 11ನೇ ಪ್ರಶ್ನೆ, ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯು ತೆಗೆದುಕೊಂಡ ಅವಧಿ ಎಷ್ಟು? ಸಂವಿಧಾನ ರಚನಾ ಸಮಿತಿ ನಮ್ಮ ದೇಶಕ್ಕೆ ಬೇಕಾಗುವ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಸಮಯವನ್ನ ತೆಗೆದುಕೊಂಡಿತು. 12ನೇ ಪ್ರಶ್ನೆ, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತದ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹವೆಂದು ಕರೆಯಲಾಗುತ್ತದೆ. 13ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯನ್ನು ಯಾವ ಯೋಜನೆಯಡಿ ರಚಿಸಲಾಯಿತು? 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. 14ನೇ ಪ್ರಶ್ನೆ, ಪೂರ್ವ ಪೀಠಿಕೆ ಎಂದರೇನು? ಸಂವಿಧಾನದ ಆದರ್ಶ ತತ್ವಗಳು, ಗುರಿಗಳು ಮತ್ತು ಅದರ ಧ್ಯೇಯೋದ್ದೇಶಗಳನ್ನು ಒಳಗೊಂಡಿರುವುದನ್ನು ಪೂರ್ವ ಪೀಠಿಕೆ ಎನ್ನುವರು. ಸಂವಿಧಾನದ ಆದರ್ಶ ತತ್ವಗಳು, ಗುರಿಗಳು ಮತ್ತು ಅದರ ಧ್ಯೇಯೋದ್ದೇಶಗಳನ್ನು ಒಳಗೊಂಡಿರುವುದನ್ನು ಪೂರ್ವ ಪೀಠಿಕೆ ಎನ್ನುವರು. ಸಂವಿಧಾನ ಯಾವ ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತದೆ ಅದನ್ನ ಸಂಕ್ಷಿಪ್ತವಾಗಿ ತಿಳಿಸುವ ವಿಷಯ ಅದು ಪೂರ್ವ ಪೀಠಿಕೆ. 15ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಗೆ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾದ ಪದಗಳು ಯಾವುವು? 1976ರಲ್ಲಿ ಸಂವಿಧಾನಕ್ಕೆ 42ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. 16ನೇ ಪ್ರಶ್ನೆ, ಪ್ರಸ್ತಾವನೆಯ ಮೂಲ ಉದ್ದೇಶವೇನು? ರಾಷ್ಟ್ರದ ಗುರಿ ಮತ್ತು ಸಂವಿಧಾನದ ತತ್ವಗಳನ್ನು ವಿವರಿಸುವುದು. ರಾಷ್ಟ್ರ ಒಳಗೊಂಡಿರುವ ಗುರಿಗಳ ಬಗ್ಗೆ ಸಂವಿಧಾನ ಒಳಗೊಂಡಿರುವ ತತ್ವಗಳನ್ನು ವಿವರಿಸುವುದು ಇದೇ ನಮ್ಮ ದೇಶದ ಪ್ರಸ್ತಾವನೆಯ ಅಥವಾ ಪೂರ್ವ ಪೀಠಿಕೆಯ ಮೂಲ ಉದ್ದೇಶವಾಗಿದೆ. 17ನೇ ಪ್ರಶ್ನೆ, ಜಾತ್ಯತೀತತೆ ಎಂದರೇನು? ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣುವುದು. ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಿಲ್ಲ. ಧಾರ್ಮಿಕ ವಿಷಯದಲ್ಲಿ ತಟಸ್ಥ ಧೋರಣೆಯನ್ನ ಅನುಸರಿಸುವುದನ್ನ ನಾವು ಜಾತ್ಯತೀತತೆ ಎಂದು ಕರೆಯುತ್ತೇವೆ. 18ನೇ ಪ್ರಶ್ನೆ, ಗಣರಾಜ್ಯ ಎಂದರೇನು? ರಾಷ್ಟ್ರದ ಮುಖ್ಯಸ್ಥನು ಜನರಿಂದ ಪರೋಕ್ಷವಾಗಿ ಆಯ್ಕೆಯಾಗುವ ವ್ಯವಸ್ಥೆಯನ್ನು ಗಣರಾಜ್ಯ ಎನ್ನುವರು. ಭಾರತ ದೇಶವು ಒಂದು ಗಣರಾಜ್ಯ ರಾಷ್ಟ್ರವಾಗಿದೆ. ಅಂದರೆ ರಾಷ್ಟ್ರದ ಅಧಿಕಾರವು ಜನರ ಕೈಯಲ್ಲಿದೆ. 19ನೇ ಪ್ರಶ್ನೆ, ಸಂಯುಕ್ತ ಪದ್ಧತಿ ಎಂದರೇನು? ಸಂವಿಧಾನದ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆಯಾಗಿರುವುದನ್ನು ಸಂಯುಕ್ತ ಪದ್ಧತಿ ಎನ್ನುವರು. ಸಂವಿಧಾನದ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆಯಾಗಿರುವುದನ್ನು ಸಂಯುಕ್ತ ಪದ್ಧತಿ ಎನ್ನುವರು. 20ನೇ ಪ್ರಶ್ನೆ, ನ್ಯಾಯಿಕ ವಿಮರ್ಶೆ ಎಂದರೇನು? ಶಾಸಕಾಂಗ ರೂಪಿಸಿದ ಕಾನೂನುಗಳು, ಕಾರ್ಯಾಂಗವು ಹೊರಡಿಸಿದ ಆಜ್ಞೆಗಳು, ಆದೇಶಗಳು ಮತ್ತು ನಿರ್ಧಾರಗಳು ಅವು ಸಂವಿಧಾನದ ಕಾನೂನುಗಳಿಗನುಗುಣವಾಗಿವೆಯೋ ಅಥವಾ ಇಲ್ಲವೋ ಎಂದು ಪರಿಶೀಲನೆ ಮಾಡುವ ಅಧಿಕಾರವನ್ನು ನ್ಯಾಯಿಕ ವಿಮರ್ಶೆ ಎನ್ನುವರು. ಈ ನ್ಯಾಯಿಕ ವಿಮರ್ಶೆ ಅಧಿಕಾರ ನ್ಯಾಯಾಂಗಕ್ಕಿದೆ. 21ನೇ ಪ್ರಶ್ನೆ,
ಭಾರತದ ಸಂಸತ್ತು ಒಳಗೊಂಡಿರುವ 2 ಸದನಗಳು ಯಾವುವು? ಒಂದನೇದು ಲೋಕಸಭೆ ಕೆಳಮನೆ, ಎರಡನೇದು ರಾಜ್ಯಸಭೆ ಮೇಲ್ಮನೆ. 22ನೇ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ತಿಳಿಸುವ ಭಾಗ ಹಾಗೂ ವಿಧಿಗಳು ಯಾವುವು? ಸಂವಿಧಾನದ ಭಾಗ 3 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡುತ್ತವೆ. 23ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಎಂದರೇನು? ಮಾನವ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಉದ್ದೇಶಕ್ಕೆ ಕಲ್ಪಿಸುವ ಅಥವಾ ನೀಡುವ ಸೌಲಭ್ಯಗಳು ಅಥವಾ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು. ಮಾನವ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಉದ್ದೇಶಕ್ಕೆ ಅವಕಾಶ ಮಾಡಿಕೊಡುವ ಅಥವಾ ನೀಡುವ ಸೌಲಭ್ಯಗಳು ಅಥವಾ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು. 24ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ತಿಳಿಸಲಾದ ಮೂಲಭೂತ ಹಕ್ಕುಗಳು ಯಾವುವು? ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಒಂದನೇದು ಸಮಾನತೆ ಹಕ್ಕು. 14ರಿಂದ 18ರವರೆಗಿನ ವಿಧಿಗಳು ಈ ಸಮಾನತೆ ಹಕ್ಕಿನ ಬಗ್ಗೆ ನಮಗ ಮಾಹಿತಿ ನೀಡುತ್ತವೆ. ಎರಡನೇದು ಸ್ವಾತಂತ್ರ್ಯದ ಹಕ್ಕು. 19ರಿಂದ 22ರವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾಹಿತಿ ನೀಡುತ್ತವೆ. ಇದು 18 ತಪ್ಪಾಗಿರುವುದು. ಇಲ್ಲಿ 19ರಿಂದ 22ರವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾಹಿತಿ ನೀಡುತ್ತವೆ. ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು. 23 ಮತ್ತು 24ನೇ ವಿಧಿಗಳು ನಮಗೆ ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಮಾಹಿತಿ ನೀಡುತ್ತದೆ. 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 25ರಿಂದ 28ರವರೆಗಿನ ವಿಧಿಗಳು ನಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. 5ನೇದು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು. 29 ಮತ್ತು 30ನೇ ವಿಧಿಗಳು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ನಮಗ ಮಾಹಿತಿಯನ್ನ ನೀಡುತ್ತವೆ. 6ನೇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. 32ನೇ ವಿಧಿ. ಹೀಗೆ ನಮ್ಮ ಸಂವಿಧಾನದ ಭಾಗ 3 ಈ 6 ಪ್ರಕಾರದ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. 25ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ನ್ಯಾಯಾಲಯಗಳು ಹೊರಡಿಸುವ ರಿಟ್ಗಳು ಯಾವುವು? ಇದು ಡಬಲ್ ಆಗಿ ಟೈಪ್ ಆಗಿದೆ. ಇದನ್ನು ಬಿಟ್ಟು ಓದಿಕೊಳ್ಳಬೇಕು. ಒಂದನೇದು ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ. ಎರಡನೇದು ಮ್ಯಾಂಡಮಸ್ ಪರಮಾದೇಶ. ಮೂರನೇದು ಪ್ರೊಹಿಬಿಷನ್ ಪ್ರತಿಬಂಧಕ ಆಜ್ಞೆ. 4ನೇದು ಕೋವಾರಂಟೋ ಅಧಿಕಾರ ಪ್ರಚ್ಛ. 5ನೇದು ಸರ್ಟಿಯೋರರಿ ಉತ್ಪ್ರೇಕ್ಷಣಾ ಲೇಖ. ಇವು ಮೂಲಭೂತ ಹಕ್ಕುಗಳನ್ನ ರಕ್ಷಿಸಲು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಸೇರಿ ಹೊರಡಿಸುವಂತಹ ರಿಟ್ ಅಥವಾ ಆದೇಶಗಳಾಗಿವೆ. 26ನೇ ಪ್ರಶ್ನೆ, ಹೇಬಿಯಸ್ ಕಾರ್ಪಸ್ ಎಂದರೇನು? ಹೇಬಿಯಸ್ ಕಾರ್ಪಸ್ ಇದು ಲ್ಯಾಟಿನ್ ಪದ. ಲ್ಯಾಟಿನ್ ಭಾಷೆಯಲ್ಲಿ ಹೇಬಿಯಸ್ ಕಾರ್ಪಸ್ ಎಂದರೆ ದೇಹವನ್ನು ಮುಂದೆ ತಂದಿಡು ಎಂದರ್ಥ. ಅಂದರೆ ಯಾವುದೇ ವ್ಯಕ್ತಿಯನ್ನ ಪೊಲೀಸ್ ಅಥವಾ ಇತರರು ಬಂಧನದಲ್ಲಿಟ್ಟ ಆ ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಲಯದ ಮುಂದೆ ದೈಹಿಕವಾಗಿ ಹಾಜರುಪಡಿಸುವುದರ ಮೂಲಕ ಬಿಡುಗಡೆ ಮಾಡಲು ನ್ಯಾಯಾಲಯವು ಆಜ್ಞೆಯನ್ನ ಹೊರಡಿಸುತ್ತದೆ. 27ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವೆಂದು ಕರೆದಿದ್ದಾರೆ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದಿದ್ದಾರೆ. 28ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖವಾಗಿದೆ? ಸಂವಿಧಾನದ ಭಾಗ 4A ನ 51A ವಿಧಿಯಡಿಯಲ್ಲಿ ನಮ್ಮ 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. 29ನೇ ಪ್ರಶ್ನೆ,
ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು? ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಭಾಗ 4ರಲ್ಲಿ ಸೇರಿಸಲಾಯಿತು. 30ನೇ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದರೇನು? ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಮತ್ತು ಆಡಳಿತಗಾರರು ಜನರ ಆರ್ಥಿಕ ಮತ್ತು ಪ್ರಗತಿ ಸಾಧಿಸಲು ರೂಪಿಸಬೇಕಾದ ಕಾಯ್ದೆಗಳು ಮತ್ತು ನೀತಿಗಳಿಗೆ ಮಾರ್ಗದರ್ಶನ ನೀಡುವ ತತ್ವಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎನ್ನುವರು. 31ನೇ ಪ್ರಶ್ನೆ, ಭಾರತದ ಸಂವಿಧಾನ ತಿದ್ದುಪಡಿಯ ವಿಧಾನಗಳು ಯಾವುವು? ಭಾರತದ ಸಂವಿಧಾನವನ್ನು 3 ವಿಧಾನಗಳ ಮೂಲಕ ತಿದ್ದುಪಡಿ ಮಾಡಲಾಗುತ್ತದೆ. ಒಂದನೇದು ಸಂಸತ್ತಿನ ಸರಳ ಬಹುಮತದಿಂದ ಮಾಡಬಹುದಾದ ತಿದ್ದುಪಡಿ. ಎರಡನೇದು ವಿಶೇಷ ಬಹುಮತದಿಂದ ಮಾಡಲಾಗುವ ತಿದ್ದುಪಡಿ ವಿಧಾನ. ಮೂರನೇದು ರಾಜ್ಯಗಳ ಅನುಮತಿಯೊಂದಿಗೆ ಹಾಗೂ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ಮಾಡುವಂತಹ ತಿದ್ದುಪಡಿ ವಿಧಾನ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಆಗಲು ಇರುವ ಅರ್ಹತೆಗಳು ಯಾವುವು? 58 ಒಂದನೇ ವಿಧಿಯ ಪ್ರಕಾರ ಭಾರತದ ಪ್ರಜೆಯಾಗಿರ್ಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು, ಲೋಕಸಭೆಯ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲಾ ಅರ್ಹತೆಗಳನ್ನು ಹೊಂದಿರಬೇಕು, ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳಲ್ಲಿ ಸರ್ಕಾರದ ಲಾಭದಾಯಕ ಹುದ್ದೆಯಲ್ಲಿರಬಾರದು, ದಿವಾಳಿ ಅಥವಾ ಬುದ್ಧಿಮಾಂದ್ಯನಾಗಿರಬಾರದು. 6ನೇದು ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರಬೇಕು. 35ನೇ ಪ್ರಶ್ನೆ, ಚುನಾಯಿತ ಸಮುದಾಯದ ಕುರಿತು ಬರೆಯಿರಿ. ರಾಷ್ಟ್ರಪತಿಗಳು ಚುನಾಯಿತ ಸಮುದಾಯದ ಮೂಲಕ ಆಯ್ಕೆಯಾಗುತ್ತಾರೆ. ಈ ಚುನಾಯಿತ ಸಮುದಾಯ ಅಂದರೆ ಚುನಾವಣಾ ಕಾಲೇಜು ಎಂದು ಕರೆಯುತ್ತೇವೆ. ಈ ಚುನಾಯಿತ ಸಮುದಾಯದಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಬರುತ್ತಾರೆ. ಅಂದರೆ ರಾಜ್ಯಸಭೆಯ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು ಬರುತ್ತಾರೆ. ಎರಡನೇದು ರಾಜ್ಯಗಳ ಚುನಾಯಿತ ವಿಧಾನಸಭಾ ಸದಸ್ಯರು ಬರುತ್ತಾರೆ. ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ವಿಧಾನಸಭಾ ಸದಸ್ಯರು ಅಂದರೆ ದೆಹಲಿ, ಪಾಂಡಿಚೇರಿ, ಜಮ್ಮು ಮತ್ತು ಕಾಶ್ಮೀರ್ ಇವರೆಲ್ಲರೂ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಇದನ್ನು ನಾವು ಚುನಾಯಿತ ಸಮುದಾಯ, ಚುನಾವಣಾ ಕಾಲೇಜು ಎಂದು ಕರೆಯುತ್ತೇವೆ. 36ನೇ ಪ್ರಶ್ನೆ, ವಿಟೋ ಅಧಿಕಾರ ಎಂದರೇನು? ಸಂವಿಧಾನದ 111ನೇ ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕರಿಸಲಾದ ಮಸೂದೆಗಳು ಶಾಸನವಾಗಿ ಜಾರಿಗೆ ಬರಬೇಕಾದರೆ ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆಯಬೇಕು. ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ಲದೆ ಯಾವ ಮಸೂದೆಯೂ ಕಾಯ್ದೆ ಆಗುವುದಿಲ್ಲ. ಶಾಸಕಾಂಗದಿಂದ ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳುಹಿಸಿದಾಗ ರಾಷ್ಟ್ರಪತಿಗಳು ಈ ಮಸೂದೆಗೆ ಒಪ್ಪಿಗೆ ಕೊಡುವ, ತಿದ್ದುಪಡಿ ಸೂಚಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಹೊಂದಿದ್ದಾರೆ. ಇದನ್ನೇ ನಿಷೇಧ ಅಥವಾ ವಿಟೋ ಅಧಿಕಾರವೆಂದು ಕರೆಯುತ್ತೇವೆ. ಸಂವಿಧಾನದ 111ನೇ ವಿಧಿ ಪ್ರಕಾರ 111ನೇ ವಿಧಿಯು ರಾಷ್ಟ್ರಪತಿಗಳು ಹೊಂದಿರುವ ವಿಟೋ ಅಥವಾ ನಿಷೇಧ ಅಧಿಕಾರದ ಬಗ್ಗೆ ಮಾಹಿತಿ ನೀಡುತ್ತದೆ. 37ನೇ ಪ್ರಶ್ನೆ, ಜಂಟಿ ಅಧಿವೇಶನ ಕುರಿತು ಬರೆಯಿರಿ. 108ನೇ ವಿಧಿಯ ಪ್ರಕಾರ ಒಂದು ವೇಳೆ ಯಾವುದೇ ಒಂದು ವಿಧೇಯಕದ ಬಗ್ಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ಬಗೆಹರಿಸಲು ರಾಷ್ಟ್ರಪತಿಯು ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಇದನ್ನೇ ನಾವು ಜಂಟಿ ಅಧಿವೇಶನವೆಂದು ಕರೆಯುತ್ತೇವೆ. 108ನೇ ವಿಧಿ ರಾಷ್ಟ್ರಪತಿಗಳು ಹೊಂದಿರುವ ಯಾವುದಾದ್ರೂ ಒಂದು ಮಸೂದೆ ವಿವಾದಕ್ಕೆ ಒಳಗಾದರೆ ಅದನ್ನು ಬಗೆಹರಿಸಲಿಕ್ಕೆ ಅವರು ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. 38ನೇ ಪ್ರಶ್ನೆ, ಸುಗ್ರೀವಾಜ್ಞೆಗಳು ಎಂದರೇನು? ಸಂವಿಧಾನದ 123ನೇ ವಿಧಿಯ ಪ್ರಕಾರ 123ನೇ ವಿಧಿಯ ಪ್ರಕಾರ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಗತ್ಯವೆಂದು ಕಂಡು ಬಂದರೆ ರಾಷ್ಟ್ರಪತಿಗಳು ಸಂಸತ್ತು ಅಧಿವೇಶನ ಸೇರಲು
ಆದೇಶವನ್ನು ಹೊರಡಿಸುವುದನ್ನು ಸುಗ್ರೀವಾಜ್ಞೆ ಎನ್ನುವರು. ಸಂವಿಧಾನದ 123ನೇ ವಿಧಿಯ ಪ್ರಕಾರ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಗತ್ಯವೆಂದು ಕಂಡು ಬಂದರೆ, ಅಂದರೆ ರಾಷ್ಟ್ರಕ್ಕೆ ತುರ್ತಾಗಿ ಅಗತ್ಯವಾದ ಕಾನೂನನ್ನ ರಚಿಸುವ ಅವಶ್ಯಕತೆ ಉಂಟಾದರೆ ರಾಷ್ಟ್ರಪತಿಗಳು ಸಂಸತ್ತು ಅಧಿವೇಶನ ಸೇರಲು ಆದೇಶವನ್ನು ಹೊರಡಿಸುವುದನ್ನು ಸುಗ್ರೀವಾಜ್ಞೆಗಳು ಎನ್ನುವರು. ಆದರೆ ಸಂಸತ್ತು ಅಧಿವೇಶನ ಸೇರಿದ 6 ವಾರಗಳ ಒಳಗೆ ಸಂಸತ್ತಿನ ಅಂಗೀಕಾರವನ್ನ ಈ ರಾಷ್ಟ್ರಪತಿಗಳು ಹೊರಡಿಸಿದ ಸುಗ್ರೀವಾಜ್ಞೆ ಸಂಸತ್ತಿನ ಅಂಗೀಕಾರವನ್ನ 6 ವಾರಗಳ ಒಳಗೆ ಪಡೆಯಬೇಕು. 39ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಕುರಿತು ಬರೆಯಿರಿ. ನಮ್ಮ ಸಂವಿಧಾನದ ಭಾಗ 18 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ 3 ಪ್ರಕಾರದ ತುರ್ತು ಪರಿಸ್ಥಿತಿಯ ಕುರಿತು ವಿವರಿಸುತ್ತದೆ. ಈ ತುರ್ತು ಪರಿಸ್ಥಿತಿಯ ಭಾಗವನ್ನು ಜರ್ಮನಿಯ ವೈಮಾರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 40ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ತಿಳಿಸಿದ 3 ಮಾದರಿಯ ತುರ್ತು ಪರಿಸ್ಥಿತಿಗಳು ಯಾವುವು? 1ನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡುತ್ತದೆ. ಇಲ್ಲಿಯವರೆಗೆ 3 ಸಲ ಭಾರತ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. 1962ರಲ್ಲಿ, 1971, 1975ರಲ್ಲಿ. 2ನೇದು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. 3ನೇದು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ. 41ನೇ ಪ್ರಶ್ನೆ, ಶಾಸಕಾಂಗ ಪದದ ಉಗಮ ಕುರಿತು ಬರೆಯಿರಿ. ಶಾಸಕಾಂಗವನ್ನು ಸಂಸತ್ತು ಅಥವಾ ಇಂಗ್ಲಿಷ್ನಲ್ಲಿ ಪಾರ್ಲಿಮೆಂಟ್ ಎಂದು ಕರೆಯುತ್ತೇವೆ. ಪಾರ್ಲಿಮೆಂಟ್ ಎಂಬ ಆಂಗ್ಲ ಪದವು ಫ್ರೆಂಚ್ನ ಪಾರ್ಲರ್ ಎಂಬ ಮೂಲ ಪದದಿಂದ ಬಂದಿದೆ. ಪಾರ್ಲರ್ ಎಂದರೆ ಮಾತನಾಡುವುದು ಎಂದರ್ಥ. ಅಂದರೆ ಶಾಸಕಾಂಗವು ನಿರ್ದಿಷ್ಟ ಜನತೆಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಆಲೋಚನಾ ಸಭೆಯಾಗಿದೆ. 42ನೇ ಪ್ರಶ್ನೆ, ಭಾರತದ ಸಂಸತ್ತು ಒಳಗೊಂಡಿರುವ 2 ಸದನಗಳು ಯಾವುವು? 1ನೇದು ಲೋಕಸಭೆ ಕೆಳಮನೆ, 2ನೇದು ರಾಜ್ಯಸಭೆ ಮೇಲ್ಮನೆ. ಈ ಪ್ರಶ್ನೆ ರಿಪೀಟ್ ಆಗಿದೆ. 43ನೇ ಪ್ರಶ್ನೆ, ಮೂಲ ಅಧಿಕಾರ ವ್ಯಾಪ್ತಿ ಎಂದರೇನು? ಸಂವಿಧಾನದ 131ನೇ ವಿಧಿಯು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದೆ. ಸರ್ವೋಚ್ಚ ನ್ಯಾಯಾಲಯವು ಕೆಲವು ಮೊಕದ್ದಮೆಗಳನ್ನು ನೇರವಾಗಿ ಸ್ವೀಕರಿಸಿ ವಿಚಾರಣೆ ನಡೆಸುವ ಅಧಿಕಾರ ಹೊಂದಿದೆ. ಇದನ್ನೇ ನಾವು ಮೂಲ ಅಧಿಕಾರ ವ್ಯಾಪ್ತಿ ಎಂದು ಕರೆಯುತ್ತೇವೆ. 131ನೇ ವಿಧಿ ಕೆಲವು ಮೊಕದ್ದಮೆಗಳನ್ನ ನೇರವಾಗಿ ಸ್ವೀಕಾರ ಮಾಡಿ ವಿಚಾರಣೆ ಮಾಡುವ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಹೊಂದಿದೆ ಅನ್ನೋದು. 44ನೇ ಪ್ರಶ್ನೆ, ನ್ಯಾಯಿಕ ವಿಮರ್ಶೆ ಎಂದರೇನು? ಶಾಸಕಾಂಗದಿಂದ ರಚಿಸಲಾಗುವ ಶಾಸನಗಳು ಅಥವಾ ಕಾರ್ಯಾಂಗದಿಂದ ಕೈಗೊಳ್ಳಲಾಗುವ ಕಾರ್ಯಗಳು ಸಂವಿಧಾನದ ಚೌಕಟ್ಟಿನಲ್ಲಿರಬೇಕು. ಅಂದರೆ ಸಂವಿಧಾನ ವಿರೋಧಿ ಅಥವಾ ಸಂವಿಧಾನ ಬಾಹಿರ ಎಂದು ಘೋಷಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಇದನ್ನೇ ನ್ಯಾಯಿಕ ವಿಮರ್ಶೆ ಎನ್ನುವರು. ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. 45ನೇ ಪ್ರಶ್ನೆ, ರಾಜ್ಯ ಶಾಸಕಾಂಗದ ಕುರಿತು ತಿಳಿಸುವ ಭಾಗ ಮತ್ತು ವಿಧಿ ಯಾವುದು? ಸಂವಿಧಾನದ ಭಾಗ 6 168ನೇ ವಿಧಿ ರಾಜ್ಯ ಶಾಸಕಾಂಗದ ಬಗ್ಗೆ ನಮಗ ಮಾಹಿತಿಯನ್ನ ನೀಡುತ್ತದೆ. 46ನೇ ಪ್ರಶ್ನೆ, ಪ್ರಸ್ತುತ ದ್ವಿಸದನ ಶಾಸಕಾಂಗಗಳನ್ನು ಒಳಗೊಂಡಿರುವ ರಾಜ್ಯಗಳು ಯಾವುವು? ಅಂದರೆ ಭಾರತದ ಯಾವ ರಾಜ್ಯಗಳು ಪ್ರಸ್ತುತ 2 ಸದನಗಳನ್ನು ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಹೊಂದಿವೆ ಅನ್ನೋದು. ಪ್ರಸ್ತುತ 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿದೆ. ಆಂಧ್ರ ಪ್ರದೇಶ್, 2ನೇದು ಬಿಹಾರ್, 3ನೇದು ಕರ್ನಾಟಕ, 4ನೇದು ಮಹಾರಾಷ್ಟ್ರ, 5ನೇದು ಉತ್ತರ ಪ್ರದೇಶ್, 6ನೇದು ತೆಲಂಗಾಣ. ಉಳಿದ 22 ರಾಜ್ಯಗಳಲ್ಲಿ ಕೇವಲ ವಿಧಾನಸಭೆ ಮಾತ್ರ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡುತ್ತೇವೆ. 47ನೇ ಪ್ರಶ್ನೆ, ಕೋರಂ ಎಂದರೇನು? ಕೋರಂ ಎಂದರೆ ಹಾಜರಾತಿ. ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಕಾರ್ಯಕಲಾಪಗಳನ್ನು ನಡೆಸಲು ಸದನದಲ್ಲಿ ಹಾಜರಿರುವ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಂ ಅಥವಾ ಹಾಜರಾತಿ ಎಂದು ಕರೆಯುತ್ತೇವೆ.
ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಕಾರ್ಯಕಲಾಪಗಳು. ಅಧಿವೇಶನ ನಡೀಲಿಕ್ಕೆ ಸದನದಲ್ಲಿ ಹಾಜರಿರುವ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಂ ಅಥವಾ ಹಾಜರಾತಿ ಎನ್ನುವರು. 1/10ರಷ್ಟು ಕೋರಂ ಬೇಕಾಗುತ್ತದೆ ಅನ್ನೋದು ಅಂದಾಗ ಮಾತ್ರ ಅಧಿವೇಶನ ಅಥವಾ ಕಲಾಪಗಳು ಪ್ರಾರಂಭ ಆಗುತ್ತವೆ. 48ನೇ ಪ್ರಶ್ನೆ, ರಾಜ್ಯಪಾಲರ ನೇಮಕದ ಕುರಿತು ಬರೆಯಿರಿ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ, ಆದರೆ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. 49ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳಾವುವು? ಸಂವಿಧಾನದ 124 ಮೂರನೇ ವಿಧಿಯ ಪ್ರಕಾರ, ಸಂವಿಧಾನದ 124 ಮೂರನೇ ಉಪವಿಧಿಯ ಪ್ರಕಾರ ಭಾರತದ ಪ್ರಜೆಯಾಗಿರ್ಬೇಕು. ಎರಡನೇದು, ಯಾವುದಾದರೂ ಶ್ರೇಷ್ಠ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಯಾವುದಾದರೂ ಶ್ರೇಷ್ಠ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದಾದರೂ ಶ್ರೇಷ್ಠ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಅಂದರೆ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. 4ನೇದು, ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಉತ್ತಮ ನ್ಯಾಯ ತಜ್ಞನಾಗಿರಬೇಕು. 50ನೇ ಪ್ರಶ್ನೆ, ಸಂಯುಕ್ತ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಸಂವಿಧಾನದ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆಯಾಗಿರುವುದನ್ನು ಸಂಯುಕ್ತ ಪದ್ಧತಿ ಎನ್ನುವರು. ಉದಾಹರಣೆಗೆ ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಭಾರತ ಇತ್ಯಾದಿ ರಾಷ್ಟ್ರಗಳಲ್ಲಿ ಸಂಯುಕ್ತ ಪದ್ಧತಿ ಅಂದರೆ ಒಕ್ಕೂಟ ಪದ್ಧತಿ ಅಸ್ತಿತ್ವದಲ್ಲಿದೆ. 51ನೇ ಪ್ರಶ್ನೆ, ಭಾರತದಲ್ಲಿನ ಅಧಿಕಾರ ವಿಭಜನೆ ಕುರಿತು ಬರೆಯಿರಿ. ಭಾರತದ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ 100 ವಿಷಯಗಳು, ರಾಜ್ಯ ಪಟ್ಟಿ 66 ವಿಷಯಗಳು, ಸಮವರ್ತಿ ಪಟ್ಟಿ 52 ವಿಷಯಗಳು. 52ನೇ ಪ್ರಶ್ನೆ, ಶೇಷಾಧಿಕಾರಗಳು ಎಂದರೇನು? ಭಾರತದಲ್ಲಿ ಅಧಿಕಾರಗಳ ವಿಭಜನೆಯನ್ನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಹೀಗೆ 3 ಪಟ್ಟಿಗಳಲ್ಲಿ ಹಂಚಿ ಉಳಿದ ಅಧಿಕಾರಗಳನ್ನು ಅಥವಾ ಶೇಷಾಧಿಕಾರಗಳು ಎನ್ನುವರು. 248ನೇ ವಿಧಿಯು ಶೇಷಾಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದೆ. 53ನೇ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೇನು? ವಿಕೇಂದ್ರೀಕರಣವೆಂದರೆ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಮತ್ತು ಸೇವಾ ವಿತರಣೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ಮತ್ತು ಕಾರ್ಯಗಳನ್ನು ಹಂಚುವ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿದೆ. 54ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಕುರಿತು ತಿಳಿಸುವ ಭಾಗ ಮತ್ತು ವಿಧಿಗಳು ಯಾವುವು? ಸಂವಿಧಾನದ ಭಾಗ 15 324ರಿಂದ 329ರವರೆಗಿನ ವಿಧಿಗಳು. 55ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ಅಧಿಕಾರಾವಧಿ ಎಷ್ಟು? ಕಾನೂನಿನ ಪ್ರಕಾರ ಚುನಾವಣಾಧಿಕಾರಿಗಳ ಅಧಿಕಾರಾವಧಿಯನ್ನು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷಗಳು. ಯಾವುದು ಮೊದಲು ಅದರ ಪ್ರಕಾರ ಅವರು ನಿವೃತ್ತಿಯಾಗುತ್ತಾರೆ. ನೋಟಾ ಎಂದರೇನು? ನನ್ ಆಫ್ ದಿ ಅಬೋವ್. ಇದನ್ನ 2013ರಲ್ಲಿ ಜಾರಿಗೆ ತರಲಾಯಿತು. 57ನೇ ಪ್ರಶ್ನೆ, ರಾಜಕೀಯ ಪಕ್ಷದ ಅರ್ಥ ಬರೆಯಿರಿ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷವಾಗಿದೆ. ಸಮ್ಮಿಶ್ರ ಸರ್ಕಾರ ಎಂದರೇನು? ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ಕಾರ ರಚಿಸಲು ಅಗತ್ಯವಿರುವಷ್ಟು ಬಹುಮತ ಯಾವುದೇ ಒಂದು ಪಕ್ಷಕ್ಕೆ ಸಿಗದಿದ್ದಾಗ 2 ಅಥವಾ ಹಲವು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟದ ಮೂಲಕ ಸರ್ಕಾರವನ್ನು ರಚಿಸುವುದನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ
2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡುವುದನ್ನು ನಾವು ಸಮ್ಮಿಶ್ರ ಸರ್ಕಾರವೆಂದು ಕರೆಯುತ್ತೇವೆ. ಈ ಒಂದು ತರಗತಿಯಲ್ಲಿ ಇವಿಷ್ಟು ಕೆಲವು ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಇನ್ನ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಮುಂದಿನ ಅಪ್ಡೇಟ್ಗಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.